Okay, dear students, in the last two steps, that is like in the aerobic respiration, the glycolysis and the Krebs cycle, we learned that how the food is break down into simple form. And the next further step is in this following step, we are going to learn about how this respiratory process release and utilize the energy stored in like NADH2 and FADH2. ಅವುಗಳಲ್ಲಿರೋ ಎನರ್ಜಿನ ಹೇಗೆ ಯುಟಿಲೈಸ್ ಮಾಡ್ಕೊಳ್ಳುತ್ತೆ ರಿಲೀಸ್ ಮಾಡುತ್ತೆ ಅನ್ನೋದನ್ನ ಈ ಸೈಕಲ್ ಅಲ್ಲಿ ನಾವು ನೋಡ್ತೀವಿ ಅಥವಾ ಈ ಸಿಸ್ಟಮ್ ಅಲ್ಲಿ ನೋಡ್ತೀವಿ. ಓಕೆ, ಈ ಸಿಸ್ಟಮ್ ಅಟ್ ದ ಎಂಡ್ ಆಫ್ ದ ಏರೋಬಿಕ್ ಪ್ರೋಸೆಸ್ ಆಗುತ್ತೆ. ಇಲ್ಲಿ ಆಕ್ಸಿಡೇಷನ್ ಆಗುತ್ತೆ, through which electron transport in a series manner through the electron carriers. ಹಾಗಾಗಿ ನಾವು ಇದನ್ನ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಯಾಕಂದ್ರೆ ದ ಸ್ಟೋರ್ಡ್ ಎನರ್ಜಿ ಏನಿರುತ್ತಲ್ವಾ, ದ NADH2 ಇರ್ಬೋದು, FADH2, they get oxidized and releases electrons. The electrons are carried through a series of electron carriers. ಹಾಗಾಗಿ ಇದನ್ನ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಕರಿತೀವಿ. ಎಲ್ಲಿ ನಡೆಯುತ್ತೆ ಇದು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಅಂದ್ರೆ, glycolysis takes place in the cytoplasm. ಎಲ್ಲಿ ನಡೆಯುತ್ತಪ್ಪ glycolysis? Cytoplasm ಅಲ್ಲಿ ನಡೆಯುತ್ತೆ. The Krebs cycle takes place in the matrix of the mitochondria. Here the electron transport system. This electron transport system takes place in the inner membrane of the mitochondria. Where the electron transport system takes place? Inner membrane of the mitochondria. Very important back ಇದು electron transport system the inner membrane of in the mitochondria ದಲ್ಲಿ ನಡೆಯುತ್ತಂದ್ರೆ, because all the electron carriers are present in the inner membrane of mitochondria. This electron transport system or the ATP synthesis ಬೇಕಾಗಿರುವಂತ ಎಲ್ಲ electron carriers, they are present on the inner membrane of mitochondria. So this electron transport system or the terminal oxidation, why we call it as terminal oxidation ಅಂತ ಅಂದ್ರೆ, at the end of the electron transport system water ಆಗಿ ಕನ್ವರ್ಟ್ ಆಗುತ್ತೆ by combining with oxygen ಮತ್ತೆ protons, the H2 ions. Two protons with the oxygen combine ಆಗಿ ವಾಟರ್ ರಿಲೀಸ್ ಆಗೋದ್ರಿಂದ ಇದನ್ನ ಟರ್ಮಿನಲ್ ಆಕ್ಸಿಡೇಷನ್ ಅಂತ ಕರಿತೀವಿ. ಅಟ್ ದ ಎಂಡ್ ಆಫ್ ದ ಏರೋಬಿಕ್ ರೆಸ್ಪಿರೇಷನ್ ದ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್ ಟು ರಿಲೀಸ್ ಎಲೆಕ್ಟ್ರಾನ್ಸ್. ದಿಸ್ ಇನ್ವಾಲ್ವ್ ಇನ್ ದ ATP ಸಿಂಥಸಿಸ್. ATP ಸಿಂಥಸಿಸ್ ಆಗೋದ್ರಿಂದ ಇದನ್ನ ಆಕ್ಸಿಡೇಟಿವ್ ಫಾಸ್ಫಾರಿಲೇಷನ್ ಅಂತ ಕರಿತೀವಿ. ಯಾಕೆ ಆಕ್ಸಿಡೇಟಿವ್ ಫಾಸ್ಫಾರಿಲೇಷನ್ ಅಂತ ಕರಿತೀವಿ? ಓಕೆ, ನಾವು ಫೋಟೋಸಿಂಥಸಿಸ್ ಅಲ್ಲಿ ಕಲ್ತಿದ್ವಿ ಏನಂತ, ಫೋಟೋ ಫಾಸ್ಫಾರಿಲೇಷನ್, ವೇರ್ ಲೈಟ್ ಇಸ್ ರಿಕ್ವೈರ್ಡ್ ಫಾರ್ ದ ಸಿಂಥಸಿಸ್ ಆಫ್ ATP out of ADP and inorganic phosphate ಅಂತ. ಇಲ್ಲಿ ATP ಸಿಂಥಸಿಸ್ ಆಗುತ್ತೆ ಥ್ರೂ ದ ಆಕ್ಸಿಡೇಷನ್ ಪ್ರೋಸೆಸ್. ಹಾಗಾಗಿ ಇದನ್ನ ಏನಂತ ಕರಿತೀವಿ? ಆಕ್ಸಿಡೇಟಿವ್ ಫಾಸ್ಫಾರಿಲೇಷನ್ ಅಂತ ಕರಿತೀವಿ. ಆಕ್ಸಿಡೇಟಿವ್ ಫಾಸ್ಫಾರಿಲೇಷನ್, ಟರ್ಮಿನಲ್ ಆಕ್ಸಿಡೇಷನ್, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಅಂದ್ರೆ ಎಲ್ಲಾದ್ರೂ ದ ಎಂಡ್ ರಿಯಾಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ದ ಏರೋಬಿಕ್ ರೆಸ್ಪಿರೇಷನ್. ಓಕೆ, ಇದನ್ನ ಡಿಟೇಲ್ ಆಗಿ ಸ್ಟಡಿ ಮಾಡೋಣ. 5 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಒನ್. ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಡಯಾಗ್ರಾಮ್ಯಾಟಿಕ್ ಕ್ವಶನ್ಸ್ ನ ಕೇಳ್ತಾರೆ. Okay, this is the diagram from your NCERT book. Okay, this in blue color line ಇದೆಯಲ್ವಾ? Okay, this blue color line ಇದು inner mitochondrial membrane. ಏನಿದು? Inner mitochondrial membrane. This is the matrix. ಈ ಕಡೆ ಸೈಡ್ ಇರೋದೇನು? ಮ್ಯಾಟ್ರಿಕ್ಸ್. ಇದು ಔಟರ್ ಮೆಂಬ್ರೇನ್ ಮತ್ತೆ ಇನ್ನರ್ ಮೆಂಬ್ರೇನ್ ಮಧ್ಯೆ ಇರೋ ಸ್ಪೇಸ್, ಇಂಟರ್ ಮೆಂಬ್ರೇನ್ ಸ್ಪೇಸ್ ಅಥವಾ ಇಂಟರ್ ಮೈಟೋಕಾಂಡ್ರಿಯಲ್ ಸ್ಪೇಸ್ ಅಂತೀವಲ್ವಾ ಅದು. ಓಕೆ, ಈ ಸೀರೀಸ್ 3-4 ಕಾಂಪ್ಲೆಕ್ಸ್ ಇರುತ್ತೆ, 5 ಕಾಂಪ್ಲೆಕ್ಸ್ ಇನ್ ದ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ. ದ ಫಸ್ಟ್ ಕಾಂಪ್ಲೆಕ್ಸ್ ಏನಿದೆಯಲ್ಲ ಇದು NADH ಡಿಹೈಡ್ರೋಜಿನೇಸ್. ಸೆಕೆಂಡ್ ಕಾಂಪ್ಲೆಕ್ಸು ಸಕ್ಸಿನೇಟ್ ಡಿಹೈಡ್ರೋಜಿನೇಸ್. ಥರ್ಡ್ ಕಾಂಪ್ಲೆಕ್ಸು cytochrome BC1. Next one, fourth one, cytochrome C oxidase. Last one, ATP synthesis. ಈ ತರ 5 complexes ಇರುತ್ತೆ. What are complex? They are made up of a group of enzymes. ಯಾವ್ದ್ರಿಂದ ಇರುತ್ತೆ? enzymes ಇಂದ ಇರೋದ್ರಿಂದ ಅವ್ರನ್ನ ನಾವು ಕಾಂಪ್ಲೆಕ್ಸ್ 1, ಕಾಂಪ್ಲೆಕ್ಸ್ 2, ಕಾಂಪ್ಲೆಕ್ಸ್ 3, ಕಾಂಪ್ಲೆಕ್ಸ್ 4, ಕಾಂಪ್ಲೆಕ್ಸ್ 5 ಅಂತ ಕರಿತೀವಿ. ಎಷ್ಟು ಕಾಂಪ್ಲೆಕ್ಸಸ್ ಇದೆ ETS ಅಲ್ಲಿ? 5. The first one is complex 1. The second one is complex 2 ನೋಡಿ ಇಲ್ಲಿ, ಆಮೇಲೆ complex 3, ಆಮೇಲೆ complex 4, the last one is the complex 4.
ನೆಕ್ಸ್ಟ್ ಈಗ ಹೇಗಾಗುತ್ತೆ ನೋಡೋಣ. ಫಸ್ಟ್ ಕಾಂಪ್ಲೆಕ್ಸ್ 1 ಅಲ್ಲಿ ಏನಾಗುತ್ತಂದ್ರೆ ದ NADH ವಿಚ್ ಇಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಕ್ರೆಬ್ ಸೈಕಲ್ ಇಟ್ ಅಂಡರ್ಗೋ ಡಿಹೈಡ್ರೋಜಿನೇಸ್. ಡಿಹೈಡ್ರೋಜಿನೇಸ್ ಅಂದ್ರೆ ಅದರಲ್ಲಿರೋ H+ ಅಯಾನ್ಸ್ ನ ರಿಲೀಸ್ ಮಾಡುತ್ತೆ. ರಿಲೀಸ್ ಆಗಿರೋ 2 H+ ಅಯಾನ್ಸ್ ನ ಒಂದು NADH ಟು 6 ಪ್ರೋಟಾನ್ಸ್ ನ ರಿಲೀಸ್ ಮಾಡುತ್ತೆ. 6 ಪ್ರೋಟಾನ್ಸ್ ಅಂತಂದ್ರೆ 4 ಪ್ರೋಟಾನ್ಸ್ ನ ಅದು ರಿಲೀಸ್ ಮಾಡುತ್ತೆ. ಆ ಪ್ರೋಟಾನ್ಸ್ ನ ಡ್ರೈವ್ ಮಾಡೋರು FMN ಅಂದ್ರೆ ಫ್ಲೇವಿನ್ ಮಾನೋನ್ಯೂಕ್ಲಿಯೋಟೈಡ್ ಅಂತ. ಅದು ಪ್ರೋಟಾನ್ಸ್ ನ ಫ್ರಮ್ ಎಲ್ಲಿಂದ ಮ್ಯಾಟ್ರಿಕ್ಸ್ ಇಂದ ಇವ್ರು ಏನ್ ಡಿಹೈಡ್ರೋಜಿನೇಷನ್ ಆಗಿರ್ತಾರಲ್ವಾ ಅವರಿಂದ ಪ್ರೋಟಾನ್ ನ ಇಲ್ಲಿಗೆ ಪಂಪ್ ಮಾಡುತ್ತೆ ಇನ್ನರ್ ಮೆಂಬ್ರೇನ್ ಸ್ಪೇಸ್ಗೆ ಅಥವಾ ಇನ್ನರ್ ಮೈಟೊಕಾಂಡ್ರಿಯಲ್ ಸ್ಪೇಸ್ಗೆ. ಮತ್ತೆ ಎಲೆಕ್ಟ್ರಾನ್ ಏನ್ ಪ್ರೊಡ್ಯೂಸ್ ಆಗುತ್ತಾ ಡ್ಯೂರಿಂಗ್ ದ ಡಿಹೈಡ್ರೋಜಿನೇಷನ್ ದೇ ಆರ್ ಕ್ಯಾರಿಡ್ ಟು ದ FES ಇಂದ ಯುಬಿಕ್ವಿನಾನ್ಗೆ ರಿಲೀಸ್ ಮಾಡ್ತಾರೆ. ಎಲ್ಲಿ ರಿಲೀಸ್ ಮಾಡ್ತಾರೆ? ಯುಬಿಕ್ವಿನಾನ್ ಒಂದು ಆಕ್ಸಿಡೇಷನ್ ಆಗುತ್ತೆ. ಇಲ್ಲೂ ಕೂಡ ರಿಡಾಕ್ಸ್ ಆಕ್ಸಿಡೇಷನ್ ರಿಯಾಕ್ಷನ್ ಆಗುತ್ತೆ. ಆಕ್ಸಿಡೇಷನ್ ಆಗಿ ರಿಡಕ್ಷನ್ ಆಗಿ ಯುಬಿಕ್ವಿನಾನ್ H2 ರೆಡ್ಯೂಸ್ ಆಗುತ್ತೆ. ಅದಾದ್ಮೇಲೆ ಸೆಕೆಂಡ್ ಕಾಂಪ್ಲೆಕ್ಸ್ ಏನ್ ಕೆಲಸ ಅಂದ್ರೆ ಇಟ್ ಇಸ್ ಫ್ರಮ್ ಟು ಸಕ್ಸಿನೇಟ್ ವೇರ್ ಇನ್ ದ ಸಿಟ್ರಿಕ್ ಆಸಿಡ್ ಅಲ್ಲಿ ಸಕ್ಸಿನಿಕ್ ಆಸಿಡ್ ಫ್ಯುಮ್ಯಾರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗ್ಬೇಕಾದ್ರೆ ಒಂದು FADH2 ಪ್ರೊಡ್ಯೂಸ್ ಆಗುತ್ತೆ. ಆ FADH2 ಇಲ್ಲಿ ಡಿಹೈಡ್ರೋಜಿನೇಸ್ ಆಗುತ್ತೆ. ಸಕ್ಸಿನೇಟ್ ಡಿಹೈಡ್ರೋಜಿನೇಷನ್ ಆಗಿ ದಸ್ FADH2 ಕೂಡ ಪ್ರೋಟಾನ್ ನ ರಿಲೀಸ್ ಮಾಡುತ್ತೆ. ದಿಸ್ ಪ್ರೋಟಾನ್ಸ್ ನ ಅದು ಇಲ್ಲಿ ಕನೆಕ್ಟ್ ಮತ್ತೆ ಎಲೆಕ್ಟ್ರಾನ್ಸ್ ನ ಅವ್ರು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಕಾಂಪ್ಲೆಕ್ಸ್ 3ಗೆ. Okay, complex 3 where it carries the electron from the NADH to first complex ಇಂದ ಮತ್ತೆ ಸೆಕೆಂಡ್ ಕಾಂಪ್ಲೆಕ್ಸ್ ಇಂದ ತಗೊಂಡು ಪ್ರೋಟಾನ್ಸ್ ನ ಔಟರ್ ಅಂದ್ರೆ ಇನ್ನರ್ ಮೆಂಬ್ರೇನ್ ಸ್ಪೇಸ್ಗೆ ರಿಲೀಸ್ ಮಾಡುತ್ತೆ. ಅದಲ್ಲದೆ ಕ್ಯಾರಿ ದ ಎಲೆಕ್ಟ್ರಾನ್ಸ್. ಇಲ್ಲಿಂದ ಎಲೆಕ್ಟ್ರಾನ್ ಬಂದಿರುತ್ತಲ್ವಾ ಆ ಎಲೆಕ್ಟ್ರಾನ್ ನ ಫೋರ್ತ್ ಕಾಂಪ್ಲೆಕ್ಸ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಯಾವುದು? ಸೈಟೋಕ್ರೋಮ್ C ಅನ್ನೋ ಒಂದು ಎಲೆಕ್ಟ್ರಾನ್ ಕ್ಯಾರಿಯರ್ ವಿಚ್ ಇಸ್ ಸ್ಮಾಲ್ ಪ್ರೋಟೀನ್ ಪ್ರೆಸೆಂಟ್ ಆನ್ ದ ಇನ್ನರ್ ಮೈಟೊಕಾಂಡ್ರಿಯಲ್ ಮೆಂಬ್ರೇನ್. ಇಟ್ ಆಕ್ಟ್ ಆಸ್ ಎ ಮೊಬೈಲ್ ಕ್ಯಾರಿಯರ್. ಇದ್ರ ಬಗ್ಗೆ ಕೇಳ್ಬೋದು, ಯಾವುದು ಮೊಬೈಲ್ ಕ್ಯಾರಿಯರ್ ಆಗಿ ಆಕ್ಟ್ ಮಾಡುತ್ತೆ ಟು ಟ್ರಾನ್ಸ್ಫರ್ ದ ಎಲೆಕ್ಟ್ರಾನ್ ಫ್ರಮ್ 3 to 4. 3 ಮತ್ತೆ 4 ಮಧ್ಯೆ ಎಲೆಕ್ಟ್ರಾನ್ ಕ್ಯಾರಿಯರ್ ಆಗಿ ಆಕ್ಟ್ ಮಾಡೋದು ಅದು ಸೈಟೋಕ್ರೋಮ್ C. ಇಲ್ಲಿ ಇವರು ಕಾಂಪ್ಲೆಕ್ಸ್ 1 ಇಂದ ಎಲೆಕ್ಟ್ರಾನ್ ಯುಬಿಕ್ವಿನಾನು ಯಾರಿಗೆ ಕೊಡುತ್ತೆ? ಕಾಂಪ್ಲೆಕ್ಸ್ 3 ಕೊಡುತ್ತೆ. ಕಾಂಪ್ಲೆಕ್ಸ್ 3 ಇಂದ ಆ ಎಲೆಕ್ಟ್ರಾನ್ ಸೈಟೋಕ್ರೋಮ್ C ಕಾಂಪ್ಲೆಕ್ಸ್ 4ಗೆ ರಿಲೀಸ್ ಮಾಡುತ್ತೆ. ಅದಲ್ಲದೆ ಇಲ್ಲೇನ್ ಪ್ರೊಡ್ಯೂಸ್ ಆಗಿರುತ್ತಲ್ವಾ ಕಾಂಪ್ಲೆಕ್ಸ್ 2 ಅಲ್ಲಿ ಕೂಡ ಆ ಎಲೆಕ್ಟ್ರಾನ್ ಕೂಡ ಎಲ್ಲಿ ಕೊಡುತ್ತೆ? ಅದು ಸೈಟೋಕ್ರೋಮ್ B ಕೊಡುತ್ತೆ. ಸೈಟೋಕ್ರೋಮ್ ಇಂದ FES ತಗೊಳುತ್ತೆ. ಆಮೇಲೆ ಸೈಟೋಕ್ರೋಮ್ C ಇಟ್ ಟ್ರಾನ್ಸ್ಫರ್ ದ ಎಲೆಕ್ಟ್ರಾನ್ ಫ್ರಮ್ 3 to 4. ಓಕೆ, 4 ಅಲ್ಲಿ ಇರೋದು ಸೈಟೋಕ್ರೋಮ್ C ಆಕ್ಸಿಡೇಸ್. ಇಲ್ಲಿ ದ ವಾಟರ್ ಆಕ್ಸಿಡೈಸ್ ಕಂಬೈನ್ ಆಗುತ್ತೆ. ಆಕ್ಸಿಡೇಷನ್ ಆಫ್ ವಾಟರ್ ಫಾರ್ಮೇಶನ್ ಆಗುತ್ತೆ. ಹೇಗಂತಂದ್ರೆ ಒಂದು ಮಾಲಿಕ್ಯೂಲ್ಸ್ ಆಫ್ ವಾಟರ್ 2 ಮಾಲಿಕ್ಯೂಲ್ಸ್ ಆಫ್ ಪ್ರೋಟಾನ್ಸ್ ಜೊತೆ ಕಂಬೈನ್ ಆಗಿ ಇಟ್ ಪ್ರೊಡ್ಯೂಸಸ್ ವಾಟರ್. ಮೆಟಬಾಲಿಕ್ ವಾಟರ್ ಅಂತ ಕರಿತೀವಿ. ಮೆಟಬಾಲಿಕ್ ಆಕ್ಟರ್ ನ ರಿಲೀಸ್ ಮಾಡೋದ್ರಿಂದ ಇದನ್ನ ಟರ್ಮಿನಲ್ ಆಕ್ಸಿಡೇಷನ್ ಅಂತ ಕರಿತೀವಿ. ಮತ್ತೆ ಇಲ್ಲಿ ದ ಪ್ರೋಟಾನ್ಸ್ ಏನ್ ಪ್ರೊಡ್ಯೂಸ್ ಆಗುತ್ತಲ್ವಾ ಬಟ್ ಅದು ಪಂಪ್ ಟು ದ ಎಲ್ಲಿಗೆ? ಇನ್ನರ್ ಮೆಂಬ್ರೇನ್ ಸ್ಪೇಸ್ಗೆ ಕಳಿಸುತ್ತೆ ಥ್ರೂ ದಿಸ್ ಓಕೆ, ಇಲ್ಲಿ ಏನಾಗುತ್ತೆ? ದ ಪ್ರೋಟಾನ್ಸ್ ಆರ್ ಟ್ರಾನ್ಸ್ಫರ್ಡ್ ಇಲ್ಲಿಗೆ. ಇಲ್ಲಿಂದ ಇಲ್ಲಿಗೆ ಎಲೆಕ್ಟ್ರಾನ್ ಬಂತು ಸೈಟೋಕ್ರೋಮ್ C. ಸೈಟೋಕ್ರೋಮ್ C ಇಂದ ಸೈಟೋಕ್ರೋಮ್ C ಕಾಪರ್. ಓಕೆ, ಈ ಸೈಟೋಕ್ರೋಮ್ ಅಥವಾ ಸೈಟೋಕ್ರೋಮ್ C ಆಕ್ಸಿಡೇಸ್ ಕಾಂಪ್ಲೆಕ್ಸ್ ಅಲ್ಲಿ ಇರುತ್ತಲ್ವಾ ಇಟ್ ಈಸ್ ಮೇಡ್ ಅಪ್ ಆಫ್ 2 carrier protein that is cytochrome A and cytochrome A3 in the formation ಆಗುತ್ತೆ. and also 2 copper containing compounds. 2 copper containing compounds in the formation ಆಗುತ್ತೆ. This complex 4. ಈ ಕಾಂಪ್ಲೆಕ್ಸ್ 4 ಅಲ್ಲಿ ಏನಾಗುತ್ತೆ? ಸೈಟೋಕ್ರೋಮ್ ಆಕ್ಸಿಡೇಷನ್ ಆಗುತ್ತೆ where it receives the electron from the cytochrome C through the copper containing one later then cytochrome A, ಆಮೇಲೆ cytochrome A3, ಆಮೇಲೆ ಕಾಪರ್ ಕಳಿಸುತ್ತೆ. ಈ ಕಾಪರ್ ಇಂದ the electron is received by the oxygen. ಆಕ್ಸಿಜನ್ ಇಂದ ರಿಲೀವ್ ಆಗಿ ಇಟ್ ಬಿಕಮ್ ಆನಿಯಾನ್. ಏನಾಗುತ್ತೆ? ಆನಿಯಾನ್ ಆಗುತ್ತೆ. O2- ಆಗುತ್ತೆ. ಆಫ್ಟರ್ ದಟ್ this combines with the 2 protons ಜೊತೆ ಕಂಬೈನ್ ಆಗಿ ವಾಟರ್ ಪ್ರೊಡ್ಯೂಸ್ ಆಗೋದ್ರಿಂದ ಇದನ್ನ ಸೈಟೋಕ್ರೋಮ್ C ಆಕ್ಸಿಡೈಸ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಓಕೆ, from 1 to 4 electron through the chain ಅಥವಾ through the electron carriers ಮೂಲಕ ಟ್ರಾನ್ಸ್ಫರ್ ಆಗ್ತಾ it synthesizes the water, so it is called
terminal acceleration, and also it involved in the transport of electrons through the electron carrier side of the from complex 1 in the complex 4 ವರೆಗೂ we call it as electron transport system. ಅದಲ್ಲದೆ during the oxidation and reduction process ಅಲ್ಲಿ at the fifth complex ಅಲ್ಲಿ this proton gradient also involved in the synthesis of ATP. ಹಾಗಾಗಿ ಇದನ್ನ oxidative phosphorylation ಅಂತ ಕರಿತೀವಿ. Okay, this is about the ATS in which the 5 complexes are involved in the synthesis of ATP, which are stored in the NADH2 ಮತ್ತು FADH2 ಅಲ್ಲಿ store ಆಗಿರೋದು through the 4 different enzyme complex ಮೂಲಕ they pump the proton to the intermembrane space. ಈಗ ಇವುಗಳಿಂದ FADH2 ಇಂದ NADH2 ಇಂದ ಇಲ್ಲಿ FADH2 ಬರೋದು ಸೆಕೆಂಡ್ ಕಾಂಪ್ಲೆಕ್ಸ್, ಫಸ್ಟ್ ಕಾಂಪ್ಲೆಕ್ಸ್ ಅಲ್ಲಿ ಬರೋದು NADH2. ಇವರು ಪ್ರೋಟಾನ್ಸ್ ನ ಪಂಪ್ ಮಾಡ್ತಾ ಹೋಗ್ತಾ ಇದ್ದಂಗೆ ದ ಪ್ರೋಟಾನ್ ಗ್ರೇಡಿಯಂಟ್ ಏನಾಗ್ತಾ ಹೋಗುತ್ತೆ, ಇಲ್ಲಿ ಇಂಟರ್ ಮೆಂಬ್ರೇನ್ ಸ್ಪೇಸ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ದ ಪ್ರೋಟಾನ್ ಮೆಂಬ್ರೇನ್ ಗ್ರೇಡಿಯಂಟ್ ಜಾಸ್ತಿ ಆಗ್ತಾ ಹೋದಂಗೆ ನಾವು ಕೆಮಿಆಸ್ಮೋಟಿಕ್ ಹೈಪೋಥಿಸಿಸ್ ಅಲ್ಲಿ ಓದಿದ್ವಿ. ಓಕೆ, ಯಾವಾಗ್ಲೂ ಮಾಲಿಕ್ಯೂಲ್ಸ್ ಮೂವ್ ಫ್ರಮ್ ದೇರ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್. ಹಾಗಾಗಿ ಇಲ್ಲಿ ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ನಂಬರ್ ಜಾಸ್ತಿ ಆಗ್ತಾ ಇದ್ದಂಗೆ ಇಟ್ ಕ್ರಿಯೇಟ್ಸ್ ಪ್ರೋಟಾನ್ ಗ್ರೇಡಿಯಂಟ್. ಪ್ರೋಟಾನ್ ಗ್ರೇಡಿಯಂಟ್ ಕ್ರಿಯೇಟ್ ಆಗೋದು ಈ ಪ್ರೋಟಾನ್ಸ್ ನ ಫ್ರಮ್ ಇಟ್ಸ್ ಹೈಯರ್ ಕಾನ್ಸಂಟ್ರೇಷನ್ ಟು ಹೈಯರ್ ಗ್ರೇಡಿಯಂಟ್ ಟು ಲೋಯರ್ ಗ್ರೇಡಿಯಂಟ್ ಪಂಪ್ ಮಾಡೋಕಿರೋದು ಒಂದೇ ಒಂದು ಕಂಪ್ಲಿಂಗ್ ಫ್ಯಾಕ್ಟರ್, ದಟ್ ಈಸ್ ATP ಸಿಂಥೇಟೇಸ್ ಕಾಂಪ್ಲೆಕ್ಸ್. ಓಕೆ, ಈ ATP ಸಿಂಥೇಟೇಸ್ ಕಾಂಪ್ಲೆಕ್ಸ್ ಅಲ್ಲಿ ನೆಕ್ಸ್ಟ್ ಒಂದು ಡಯಾಗ್ರಾಮ್ ಅಲ್ಲಿ ಓಕೆ ಇನ್ನೊಂದು ಎಲೆಕ್ಟ್ರಾನ್ ಸಿಸ್ಟಮ್ಗೆ ಡೀಟೈಲ್ ಡಯಾಗ್ರಾಮ್ ಹೇಗಿರುತ್ತೆ ನೋಡಿ. ಮೈಟೋಕಾಂಡ್ರಿಯಾದಲ್ಲಿ ಇದು ಇನ್ನರ್ ಮೆಂಬ್ರೇನು, ಇದು ಮ್ಯಾಟ್ರಿಕ್ಸ್ where citric acid cycle takes place. It produces fumarate ಮತ್ತೆ ಒಂದು FADH2 NADH2 ಅಂತ ಪ್ರೊಡ್ಯೂಸ್ ಮಾಡುತ್ತೆ. The first one, the NADH2, it enters into the complex 1, later ubiquinone ಇಂದ complex 3 ರಿಸೀವ್ ಮಾಡ್ಕೊಳ್ಳುತ್ತೆ. ಇಲ್ಲಿ complex 2 ಯಾರನ್ನ ತಗೊಳುತ್ತೆ, ಸಕ್ಸಿನೇಟ್ ಫ್ಯೂಮರೇಟ್ ಇಂದ ಅಲ್ಲಿ ಬರುತ್ತೆ FADH ನ ಕಂಬೈನ್ ಮಾಡಿಕೊಂಡು ಇಟ್ ಆಲ್ಸೋ ಟ್ರಾನ್ಸ್ಫರ್ ಟು ದ 3 to 4 ಎಲೆಕ್ಟ್ರಾನ್ ಕ್ಯಾರಿಯರ್ ಆಗಿ ಮೊಬೈಲ್ ಕ್ಯಾರಿಯರ್ ಆಗಿ ಮಾಡೋದು ಯಾರು, cytochrome C, where it passes the electron to the cytochrome C oxidase, where the oxygen is combined with the proton to form a water. And because of the high proton gradient in the inner mitochondrial space ಅಥವಾ interchondrial space, the protons gradient created later the protons from its higher concentration to lower concentration pumped through the ATP synthetase, which are present on the inner membrane. All the membrane electron carriers are present in the inner membrane of the mitochondria. So ETS takes place in the inner membrane of mitochondria. Okay, this is another ETS cycle where the citric acid releases NADH2, FADH2. This NADH2, one more the linking reaction in the kuda baruttalla, they are dehydrogenased by the complex 1, NAD dehydrogenase the complex 1, where it releases electron through which the electron carrier here is FMN and FES. They can transfer the electron to the ubiquinone ಗೆ ನೋಡಿ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡುತ್ತೆ ubiquinone. Later this ubiquinone also receives from the second complex, that is succeeded dehydrogenase. Later it transferred to the electron to the complex 3. From the complex 3 to complex 4, the cytochrome C acts as a mobile carrier to transfer the electron, where its oxidation takes place. Here it contains 2 copper containing compounds and A1 and A3, where oxygen is converted into combined with the proton to produce a metabolic water. Because of dehydrogenation, the proton gradient is created in the intermitochondrial space. Okay, these protons are pumped through the coupling factor, that is fourth complex, that is ATP synthesis. ಏನಾಗುತ್ತೆ ಅದರಲ್ಲಿ ಅಂತ ನೋಡೋಣ. Okay, this electron transport system or terminal acceleration is the final step of aerobic respiration. It takes place in the surface of the inner mitochondrial membrane and the cristae of the mitochondria. The acceleration of reduced coenzyme like NADH2, FADH2, which are formed during the glycolysis ಮತ್ತು Krebs cycle,
in the presence of atmospheric oxygen, so it is called terminal oxidation. ಓಕೆ, ಹಾಗಾಗಿ ಗೊತ್ತಿರುತ್ತೆ ನಿಮಗೆ ಯಾಕೆ ಆಕ್ಸಿಜನ್ ಅಷ್ಟೊಂದು ಇಂಪಾರ್ಟೆಂಟ್ ಅಂತ. ಡ್ಯೂರಿಂಗ್ ಟರ್ಮಿನಲ್ ಆಕ್ಸಿಡೇಷನ್ ಎಲೆಕ್ಟ್ರಾನ್ಸ್ ಆಫ್ hydrogen atoms passes through the chain of electron carriers is called electron transport system. During terminal oxidation of respiration, the synthesis of ATP molecules takes place out of ADP and inorganic phosphate, so it is called oxidative phosphorylation. When one NADH2, okay, ಇದು ನಾನು ATP synthase ಅಲ್ಲಿ ಹೇಳ್ತೀನಿ. One NADH2 is subjected to terminal oxidation. It produces 3 ATP molecules. But when one FADH2 is subjected to the terminal oxidation, it produces 2 molecules of ATP. Why? ಯಾಕೆ ಹೀಗೆ? ಹೌದಲ್ವಾ, ನಾವು ಅವಾಗ ಗ್ಲೈಕಾಲಿಸಿಸ್ ಅಂಡ್ ಕ್ರೆಬ್ಸ್ ಸೈಕಲ್ ಅಲ್ಲಿ ಹೇಳಿದ್ವಿ. One NADH2 it produces 3 ATPs. This is the ATP synthetase present on the intermitochondrial membrane. So intermitochondrial membrane, the outer side matrix. ಇದು matrix ಕಡೆ, ಇದು outer side ಕಡೆ, outer membrane ಕಡೆ. It has two factors. The F1, there's a 8 piece. It contains ATP synthesase enzyme. The F0, which pump the proton from the intermitochondrial space to the matrix. ಈಗ ಪಂಪ್ ಮಾಡಬೇಕಾದ್ರೆ ಎಲ್ಲಿಂದ that from the outer inner mitochondrial space ಇಂದ ಮ್ಯಾಟ್ರಿಕ್ಸ್ಗೆ ಅದು ಪಂಪ್ ಮಾಡಬೇಕಾದ್ರೆ ಒಂದು ATP ಸಿಂಥಸಿಸ್ಗೆ ಇಟ್ ರಿಕ್ವೈರ್ಸ್ 2 ಪ್ರೋಟಾನ್ಸ್. ಎಷ್ಟು ATP? ಇದನ್ನ ಕೇಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ನೀವು ನೋಡಿ ಪ್ರೀವಿಯಸ್ ಇಯರ್ ನೋಡಿ, how many ATPs are required, how many protons are required for the synthesis of one molecule of ATP. The 2 protons are required for the production of 1 ATP. Okay, this ಏನತ್ತಲ್ವಾ ಅದು ಕಾಂಪ್ಲೆಕ್ಸ್. one oxygen in the inorganic phosphate na it converted into active phosphate ಆಗಿ ಕನ್ವರ್ಟ್ ಮಾಡಿ later it converted into ADP, and by combining with inorganic phosphate it produces the active energy currency of the cell, that is ATP. ಇಲ್ಲಿ NADH2, okay, the ATP production based on the ಹೇಗೆ ATP ಪ್ರೊಡಕ್ಷನ್ ಆಗುತ್ತಲ್ವಾ, and what ಇದು NADH2 ಇಂದ 3 ಬರುತ್ತೆ, FADH2 ಇಂದ 2 ಯಾಕೆ ಬರುತ್ತೆ ಅಂದ್ರೆ it depends on the nature of the electron donor. ಯಾರು ಎಷ್ಟು ಎಲೆಕ್ಟ್ರಾನ್ ಕೊಡ್ತಾರೆ ಅನ್ನೋದ್ರ ಬೇಸಿಸ್ ಮೇಲೆ. ಹಾಗಾಗಿ NADH2 3 pairs of the proton ನ ರಿಲೀಸ್ ಮಾಡಿದ್ರೆ ಅಥವಾ 3 pairs of electron ಡೊನೇಟ್ ಮಾಡೋದ್ರಿಂದ it produces 3 ATP. ಅದೇ FADH2 2 pairs ಕೊಡೋದ್ರಿಂದ it produces 2 ATP. Okay, this NADH2 ಏನಿರುತ್ತಲ್ವಾ, it draws out 3 pairs of proton ನ ಕೊಡುತ್ತೆ. ಹಾಗಾಗಿ the oxidation of this linked reactions, ಇದು NADH2 6 ಅಥವಾ 3 pairs of protons ನ ಔಟರ್ ಸೈಡ್ಗೆ ರಿಲೀಸ್ ಮಾಡೋದ್ರಿಂದ ಈ 6 protons ಇದ್ರ ಮೂಲಕ ಏನಾಗಬೇಕಾದ್ರೆ ಆಕ್ಸಿಡೇಷನ್ ಆಗ್ಬೇಕಾದ್ರೆ it produces 3 ATP. ಹಾಗೆ FADH2 it produces 4 protons, so it produces 2 ATPs. Okay, this is about the electron transport system and ATP synthesis. Okay, the ATP molecule in mitochondriaದಲ್ಲಿ synthesize ಆಗುತ್ತಲ್ವಾ, okay, they are diffused through this inner membrane and diffused across the outer membrane. Diffusion ಆಗಿ ಹೊರಗೆ ಬರುತ್ತೆ, synthesize ಆಗೋದು, ATP ಲಿ synthesize ಆಗುವಂಥದ್ದು. Okay, the molecules move from their higher concentration to lower concentration ಅಂತ ಕೇಳಿದೀವಿ. ಹಾಗಾಗಿ ATP ನ ನಾವು ಎನರ್ಜಿ ಕರೆನ್ಸಿ ಆಫ್ ದ ಸೆಲ್ ಅಂತ ಕರಿತೀವಿ. ಯಾಕೆ NADH2 3 pairs of 3 ATP ನ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಅಲ್ಲಿ 3 pairs of protons ನ ಅದು ಡ್ರೈವ್ ಮಾಡುತ್ತೆ NADH2. ಹಾಗಾಗಿ FADH2 2 pairs of proton ನ ಅದು ಡ್ರೈವ್ ಔಟ್ ಮಾಡೋದ್ರಿಂದ it produces 2 ATPs. Okay, this completes the last step, that is electron transport system. The overall reaction and aerobic reaction ಹೇಳೋದಾದ್ರೆ, the first one reaction which takes place in the cell is the photosynthesis. Photosynthesis ಅಲ್ಲಿ the end product sugar produce ಆಗುತ್ತೆ. The sugar ಆಮೇಲೆ ಏನಾಗುತ್ತೆ, ಗ್ಲೈಕಾಲಿಸಿಸ್ ಪಾತ್ವೆಗೆ ಎಂಟ್ರಿ ಆಗುತ್ತೆ. ಗ್ಲೈಕಾಲಿಸಿಸ್ ಪಾತ್ವೆಯಿಂದ ಕ್ರೆಬ್ಸ್ ಸೈಕಲ್ ಅಥವಾ TCS ಸೈಕಲ್ ಹೋಗುತ್ತೆ. TCS ಸೈಕಲ್ ಅಲ್ಲಿ ದ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಗಿ ಎಲೆಕ್ಟ್ರಾನ್ಸ್ ಅಥವಾ ATP ಸಿಂಥಸೈಸ್ ಆಗುತ್ತೆ. ಇಷ್ಟು ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಆಗುವಂಥದ್ದು.
This completes the ATS, electron transport system.